ಮುಖವಾಡ ಮೀಡಿಯಾ ವಿಶೇಷ ವರದಿ. ನ್ಯಾಯದ ತಕ್ಕಡಿಯಲ್ಲಿ ಅಧಿಕಾರದ ತೂಕ, ರಕ್ಷಕನೇ ಭಕ್ಷಕನಾದಾಗ. ನಮಸ್ಕಾರ, ನಾನು ವಿಜಯ್ ಕುಮಾರ್ ನಾಯ್ಡು. ಈ ವರದಿಯನ್ನ ಪೂರ್ತಿಯಾಗಿ ನೋಡಿ, ಇದರಲ್ಲಿರುವ ಸತ್ಯಾಂಶಗಳನ್ನ ಅರ್ಥ ಮಾಡಿಕೊಳ್ಳಿ. ಇಂತಹ ಹಲವಾರು ತನಿಖಾ ವರದಿಗಳಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ. ಮುಖ್ಯ ವರದಿ. ಕಾನೂನು ಎಲ್ಲರಿಗೂ ಒಂದೇ ಎಂಬುದು ನಮ್ಮ ಪ್ರಜಾಪ್ರಭುತ್ವದ ಮೂಲಮಂತ್ರ. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಆ ಕಾನೂನು ಕೇವಲ ಸಾಮಾನ್ಯರಿಗಷ್ಟೇ ಸೀಮಿತವೇ ಎಂಬ ಪ್ರಶ್ನೆ ಮೂಡುತ್ತಿದೆ. ಬೇಲಿಯೇ ಎದ್ದು ಹೊಲ ಮೇಯ್ದರೆ ಕಾಯುವವರು ಯಾರು ಎಂಬಂತಾಗಿದೆ ನಮ್ಮ ವ್ಯವಸ್ಥೆಯ ಸ್ಥಿತಿ. ಘಟನೆಯ ಹಿನ್ನೆಲೆ ತಮಾಷೆಯೋ ಅಥವಾ ಅಪರಾಧವೋ? ಕಳೆದ ಅಕ್ಟೋಬರ್ 19ರಂದು ತುಮಕೂರಿನಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿಯ ವೇಳೆ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರ್ ಮತ್ತು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಸಾರ್ವಜನಿಕವಾಗಿಯೇ ಬೆಟ್ಟಿಂಗ್ ಕಟ್ಟಿದ ವಿಡಿಯೋ ವೈರಲ್ ಆಗಿತ್ತು. ಈ ಕುರಿತು ತನಿಖೆ ನಡೆಸಿ ಎಫ್ಐಆರ್ ದಾಖಲಿಸುವಂತೆ ಕೆಳಹಂತದ ನ್ಯಾಯಾಲಯ ಆದೇಶ ನೀಡಿತ್ತು. ಆದರೆ ಈ ಆದೇಶಕ್ಕೆ ಮೇಲಿನ ನ್ಯಾಯಾಲಯ ಈಗ ತಡೆ ನೀಡಿದೆ. ನ್ಯಾಯಾಲಯದ ಆದೇಶಕ್ಕೆ ತಡೆ ನೀಡುವುದು ಎಂದರೇನು? ಸರಳ ವಿವರಣೆ. ಜನಸಾಮಾನ್ಯರಲ್ಲಿ ಒಂದು ಗೊಂದಲವಿದೆ. ಒಂದು ಕೋರ್ಟ್ ಆದೇಶ ನೀಡಿದ ಮೇಲೆ ಮತ್ತೊಂದು ಕೋರ್ಟ್ ಅದಕ್ಕೆ ತಡೆ ನೀಡುವುದು ಹೇಗೆ? ಸಾಮಾನ್ಯವಾಗಿ ಕೆಳಹಂತದ ನ್ಯಾಯಾಲಯದ ಆದೇಶದಲ್ಲಿ ಯಾವುದಾದರೂ ತಾಂತ್ರಿಕ ದೋಷವಿದೆ ಅಥವಾ ಕಾನೂನಿನ ನಿಯಮಗಳನ್ನು ಸರಿಯಾಗಿ ಪಾಲಿಸಿಲ್ಲ ಎಂದು ಮೇಲಿನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸಿದಾಗ ಆ ಪ್ರಕರಣದ ಸಂಪೂರ್ಣ ವಿಚಾರಣೆ ಮುಗಿಯುವವರೆಗೆ ಹಳೆಯ ಆದೇಶ ಜಾರಿಗೆ ಬರದಂತೆ ಸ್ಟೇ ಆರ್ಡರ್ ನೀಡಲಾಗುತ್ತದೆ. ಆದರೆ ಇಲ್ಲಿ ಪ್ರಶ್ನೆ ಇರುವುದು ತಾಂತ್ರಿಕತೆಯದ್ದಲ್ಲ, ನೈತಿಕತೆಯದ್ದು. ಮುಖವಾಡ ಮೀಡಿಯಾದ ತೀಕ್ಷ್ಣ ಪ್ರಶ್ನೆಗಳು. ವಿಷವೇ ಅಲ್ಲವೇ? ಕೆಲವರು ಇದನ್ನು ಕೇವಲ 500 ರೂಪಾಯಿಯ ಸಣ್ಣ ವಿಚಾರ ತಮಾಷೆಗಾಗಿ ಮಾಡಿದ್ದು ಎನ್ನುತ್ತಾರೆ. ಆದರೆ ನ್ಯಾಯದ ದೃಷ್ಟಿಯಲ್ಲಿ ಮೊತ್ತ ಮುಖ್ಯವಲ್ಲ, ಕೃತ್ಯ ಮುಖ್ಯ. ಒಂದು ತೊಟ್ಟು ವಿಷ ಕುಡಿದರೂ ಮನುಷ್ಯ ಸಾಯುತ್ತಾನೆ, ಒಂದು ಬಾಟಲಿ ಕುಡಿದರೂ ಸಾಯುತ್ತಾನೆ. ವಿಷಕ್ಕೆ ಪ್ರಮಾಣದ ಹಂಗಿಲ್ಲ. ಹಾಗೆಯೇ ಜೂಜು 1 ರೂಪಾಯಿ ಎದ್ದಿರಲಿ ಅಥವಾ 1 ಕೋಟಿ ಎದ್ದಿರಲಿ, ಅದು ಕಾನೂನು ವಿರೋಧಿ ಚಟುವಟಿಕೆ ಎಂಬುದು ಮರೆಯಬಾರದು. ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಗೃಹ ಸಚಿವರೇ ಬೆಟ್ಟಿಂಗ್ನಲ್ಲಿ ತೊಡಗಿದರೆ ಜನಸಾಮಾನ್ಯರಲ್ಲಿ ಕಾನೂನಿನ ಬಗ್ಗೆ ಯಾವ ಭಯ ಉಳಿಯುತ್ತದೆ? ಸಣ್ಣ ಗಲ್ಲಿಗಳಲ್ಲಿ ಇಸ್ಪೀಟ್ ಆಡುವವರನ್ನು ಹಿಡಿಯುವ ಪೊಲೀಸರು ಈ ದಂಡನಾಯಕರ ನಡೆಯನ್ನು ಹೇಗೆ ಸಮರ್ಥಿಸುತ್ತಾರೆ? ತನಿಖೆಗೆ ಭಯವೇಕೆ? ಯಾರೇ ಆಗಲಿ, ಎಷ್ಟೇ ದೊಡ್ಡ ಅಧಿಕಾರದಲ್ಲಿರಲಿ, ಅವರ ಮೇಲೆ ಆರೋಪ ಬಂದಾಗ ತನಿಖೆ ನಡೆಯಬೇಕು. ಅವರು ದೊಡ್ಡವರು, ಇದು ತಮಾಷೆ ಎಂದು ತನಿಖೆಯಿಂದ ಮುಕ್ತಿ ನೀಡುವುದು ನ್ಯಾಯದ ತಕ್ಕಡಿಯನ್ನು ಒಂದು ಕಡೆ ವಾಲಿಸಿದಂತೆ ಅಲ್ಲವೇ? ನಮ್ಮ ಮನವಿ. ಅಧಿಕಾರ ಎನ್ನುವುದು ಸಮಾಜವನ್ನು ರಕ್ಷಿಸಲು ಇರುವ ಸಾಧನವೇ ಹೊರತು ತಪ್ಪು ಮಾಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಇರುವ ಕವಚವಲ್ಲ. ಪ್ರತಿಯೊಬ್ಬ ನ್ಯಾಯಾಧೀಶರ ಆದೇಶಕ್ಕೂ ಒಂದು ಬೆಲೆ ಇರಬೇಕು. ಈ ಪ್ರಕರಣದಲ್ಲಿ ಯಾವುದೇ ಮುಲಾಜಿಲ್ಲದೆ ತನಿಖೆ ನಡೆಯಲಿ. ತಪ್ಪು ಯಾರೇ ಮಾಡಲಿ, ಮುಖವಾಡ ಕಳಚುವುದೇ ನಮ್ಮ ಕೆಲಸ. ಮುಖವಾಡ ಮೀಡಿಯಾದ ಈ ನಿರ್ಭಯ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸತ್ಯದ ಪರ ಮಾತನಾಡಲು ನಮ್ಮನ್ನು ಉತ್ತೇಜಿಸಿ, ಬೆಂಬಲಿಸಿ. ನಮ್ಮ ಈ ನಡಿಗೆಗೆ ನೀವೇ ದಾರಿದೀಪ. ಸಮಗ್ರ ಮತ್ತು ಭ್ರಷ್ಟಾಚಾರ ಮುಕ್ತ ಭಾರತ ಕಟ್ಟಲು ನಮ್ಮೊಂದಿಗೆ ಕೈಜೋಡಿಸಿ. ನ್ಯಾಯ ಎಲ್ಲರಿಗೂ ಸಿಗಲಿ, ಕಾನೂನು ಎಲ್ಲರಿಗೂ ಸಮನಾಗಿರಲಿ.